ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತೇನು ಮಾಡ್ತಿದ್ದೀನಿ, ಇವತ್ತು ರೂಮಲ್ಲಿ ಯಾರಿಲ್ಲ, ಅದಕ್ಕೆ ನೋಡಿ ಎಲ್ಲ ಖಾಲಿ ಇಲ್ಲ, ಬೆಡ್ ಎಲ್ಲ ತುಂಬ್ಕೊಬಿಟ್ಟಿದೆ. ಬಟ್ ರೂಮಲ್ಲಿ ಯಾರಿಲ್ಲ ಅಷ್ಟೇ. ಇವಾಗಷ್ಟೇ ಬಂದಿದ್ದೀನಿ. ಏನು ಬ್ಲಾಗ್ ಮಾಡೋದು, ಎಲ್ಲ ಹುಷಾರೆಲ್ಲ ಆಗಿದ್ದೀನಿ, ಆದರೆ ವಾಯ್ಸ್ ಮಾತ್ರ ಸರಿ ಆಗ್ತಾನೆ ಇಲ್ಲ ಅನ್ಬೋದು. ಕೇಳಿಸಿದ್ಯಾ ಸೌಂಡು? ಅದು ಹಾಕೊಂಡು ಹಂಗೆ ಕೂತಿದ್ದೀನಿ. ನೆನ್ನೆ ಡಿಮಾರ್ಟ್ಗೆ ಹೋಗಿ ಓಟ್ಸ್ ಮತ್ತು ಎಂತನಪ್ಪ ನೇಲ್ ಕಟ್ರು, ಎಲ್ಲಿತ್ತು ನೇಲ್ ಕಟ್ರು. ಇದು ಎಷ್ಟೋ ದಿನದಿಂದ ತರಬೇಕು ಅಂದು ಇವತ್ತು ತಗೊಬಂದೆ. ಸೊ ಅವತ್ತರ ಹೋಗಿ ನೋಡೋವಾಗ ಕಮ್ಮಿ ರೇಟ್ದಿತ್ತು, ಇವತ್ತು ಹೋಗಿ ನೋಡಿದ್ರೆ 40 ರೂಪಾಯಿ ಅಷ್ಟೇ. ಸೊ ಇವಾಗ ತಗೊಂಡು ನೇಲ್ ಕಟ್ ಮಾಡಬೇಕು. ಇಲ್ಲ ನಾನು ನೇಲ್ ಹಿಂಗಾಗಿ ತೋರಿಸ್ತೀನಿ ಬನ್ನಿ. ನೋಡಿದ್ರಾ ಅದು ಯಾಕೆ ಗೊತ್ತಂಗೆ ಆಗಿರೋದು, ಫುಟ್ಬಾಲ್ ಆಡಿ. ಸೊ ಇದು ಎಷ್ಟನೇದು ನನಗೂ ಗೊತ್ತಿಲ್ಲ. ನಾನೀಗ ಚಾನಲ್ ಸ್ಟಾರ್ಟ್ ಮಾಡೋಗಲೇ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಆವಾಗ ಬೇಕಾದ್ರೆ ನೋಡಿ. ಸೊ ಆವಾಗಲೂ ಅಷ್ಟೇ ಸೇಮ್ ಇದೇ ಥರ ಎಷ್ಟು ಹೋಗ್ಬಿಟ್ಟಿದೆ. ನಾನು ಫುಟ್ಬಾಲ್ ಯಾವಾಗ ಆಡೋಕ್ಕೆ ಹೋಗ್ತೀನಿ ಅವತ್ತಿದು ಸ್ಟಾರ್ಟ್ ಆಗುತ್ತೆ. ಬಟ್ ಕಂಟಿನ್ಯೂ ಆಡ್ತಾಯಿದ್ರೆ ಓಕೆ, ಅದೇನೋ ಸೆಟ್ ಆಗಿಬಿಡುತ್ತೆ. ಸ್ವಲ್ಪ ಆಡಿ ಮತ್ತೆ ಬಿಟ್ಟು ಮತ್ತೆ ಆಡ್ತೀವಿ ನೋಡಿ. ಇವಾಗ ಒಂದು 1 ಮಂತು ಅಷ್ಟೆಲ್ಲ ಗ್ಯಾಪ್ ಆದರೆ ಮತ್ತೆ ಈ ಥರ ಆಗುತ್ತೆ. ಮತ್ತೆ ಏನಂದರೆ ಇದು ನೇಲ್ಸು ಕಟ್ ಮಾಡಿದ್ರೂ ಇದು ಹೆಂಗೋ ತಗೊಳ್ಬಿಡುತ್ತೆ. ಬೂಟ್ ಟೈಟ್ ಆಗಿರಲಿ ಲೂಸ್ ಆಗಿರಲಿ ಏನೂ ಆಗೋಲ್ಲ. ನಾನೆಲ್ಲ ತುಂಬ ಜನ ನೋಡಿದ್ದೀನಿ. ಇವಾಗ ಫೀಫಾ ನೋಡುವಾಗೂ ಅಷ್ಟೇ, ಫೀಫಾದಲ್ಲೂ ನೋಡ್ತೀನಿ ತುಂಬ ಜನರು ಈ ಮೇಯ್ನು ಈ ದೊಡ್ಡ ಬೆರಳು ನೇಲ್ಸ್ ಹೋಗಿರುತ್ತೆ. ನೆನ್ನೆ ಏನು ಮಾಡಿದ್ದೀನಿ ಗೊತ್ತಾ, ಯಾವುದಪ್ಪ ಅದು ಜಪಾನ್ ಮ್ಯಾಚ್ ನೋಡಬೇಕು ಅಂತ. ಜಪಾನ್ ಮ್ಯಾಚ್ ಎಷ್ಟು 1-1:30 ಗೆದ್ದಿದ್ದು ನಾವು. ಮೊದಲೆಲ್ಲ ನಿದ್ರೆನೇ ಬರ್ತಿರಲಿಲ್ಲ. 1:30 ಆಯಿತು 2:30 ಆದರೂ ನಿದ್ರೆ ಬರ್ತಿರಲಿಲ್ಲ. ಇವಾಗ ಹೆಂಗಾಗಿದೆ ಅಂದರೆ ನಿದ್ರೆ ಬೇಡ ಅಂದರೂ ಬರ್ತಾಯಿದೆ. ಅಂದರೆ 1:30ಗೆ ಮ್ಯಾಚ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಏನಾಯಿತು ಗೊತ್ತಿಲ್ಲ. ಆ್ಯಕ್ಚುಲಿ ಅದೇನು ಗೊತ್ತಾ, 1:30ಗೂ ಮುಂಚೆ ಒಂದು ಸಲ ಸ್ವಲ್ಪ ನಿದ್ರೆ ಮಾಡಿಬಿಟ್ಟಿದ್ದೀವಿ. ಅದೇ ಮೇನ್ ರೀಸನು. ನಿದ್ರೆ ಆದಂಗೆ ಸೀದೆದ್ದು ನೋಡಿದ್ರೆ ಮತ್ತೆ ಅಲ್ಲಿಂದ ಮ್ಯಾಚ್ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿತ್ತು. 2:30 ಇದ್ದೆ. ಅಲ್ಲಿಂದ ಮತ್ತೆ ನೋಡಿದ್ರೆ ನಿದ್ರೆ ಮಾಡಿಬಿಟ್ಟಿದ್ದೀನಿ. ಇವರು ಮ್ಯಾಚು ಇಯರ್ಫೋನ್ ಹಾಕೊಂಡು ನೋಡ್ತಾ ಇದ್ದೀನಿ. ಮತ್ತೆ ಇದು ನೋಡ್ತೀನಿ 5:30 ಆಗಿಬಿಟ್ಟಿದೆ. ಮ್ಯಾಚ್ ಎಲ್ಲ ಮುಗ್ದು ಯಾವಾಗಲೂ ಆಗಿಬಿಟ್ಟಿದೆ. ಅಲ್ಲಿ ಸ್ಕ್ರೀನಲ್ಲಿ ಬಂದುಬಿಟ್ಟಿದೆ ಮ್ಯಾಚ್ ಸ್ಕೋರ್ ಇಷ್ಟು, ಮ್ಯಾಚ್ ಓವರು, ಲೈವ್ ಎಂಡೆಡ್ ಅಂತ. ಫೋನು ಆನಲ್ಲೇ. ಏನು ಇಯರ್ಫೋನ್ ಹಾಕೊಂಡ್ರು ನೀವು ಆ ಸೌಂಡಲ್ಲಿ ನಿದ್ರೆ ಮಾಡಿದ್ದೀನಲ್ಲ ಅಂತ ನನಗೆ ಆಗೋದು. ನೈಟ್ ನನ್ನ ಪ್ರಕಾರ ಯಾವ ಮ್ಯಾಚ್ ನೋಡೋಕ್ಕಾಗಲ್ಲ ಅನ್ಕೋತೀನಿ. ಎಲ್ಲ ಒಳ್ಳೆ ಮ್ಯಾಚೆಲ್ಲ ಆ ಟೈಮಲ್ಲಿದ್ದರೆ ಹೆಂಗೆ ನೋಡೋದು, ಟ್ರೈ ಮಾಡೋದು ನೋಡೋಣ. ಇವತ್ತು ಮ್ಯಾಚ್ ನೋಡ್ಬೋದು. 9:30ಗೆ ಇದೆ ಅನ್ಕೋತೀನಿ. 9:30ಗೆ ಸ್ಪೇನ್ದು. ಅದು ಆರಾಮಾಗಿ ನೋಡ್ಬೋದು. 9:30, 10:30, 11:30 ಅದು ನಿದ್ರೆ ಮಾಡ್ಕೊಂಡು ಮತ್ತೆ 6 ಗಂಟೆಗೆ ಯಾವುದೋ ಒಂದು ಮ್ಯಾಚ್ ಇದೆ. ಅದ್ರ ಮಧ್ಯದಲ್ಲಿ ಒಂದು ಬರುತ್ತೆ, ಅದು ನೋಡೋದಿಲ್ಲ ಬಿಡಿ. ಅದು ಬಿಟ್ಬಿಟ್ಟು 6:30 ಮ್ಯಾಚ್ ಕೊಡ್ತೀನಿ. ಸೊ ಅದೆರಡು ನೋಡ್ಬೋದು. ಅದೆಲ್ಲ ಇಂಟ್ರೆಸ್ಟಿಂಗ್ ಟೀಮ್ ಯಾವುದು ಕಾಣಿಸ್ತಿಲ್ಲ. ಆದರೆ ನೆನ್ನೆ ಜರ್ಮನಿ 7 ಗೋಲ್ ಹೊಡೆದ್ಬಿಟ್ಟವ್ರೆ ಇವರು. ಜರ್ಮನಿ ಮ್ಯಾಚ್ ಬೆಳಿಗ್ಗೆ ಅನ್ಕೊಳ್ತೀನಲ್ವ? ಹಾಂ ಹೌದು, ಬೆಳಿಗ್ಗೆ ಆಗ್ತಾಯಿದ್ದು ನೋಡಿದೆ. ಒಳ್ಳೆ ಪಾಸಿಂಗು. ನಾನು ನೋಡೋಗಲೇ ಅವ್ರದ್ದು ಸ್ಕೋರ್ 5-4 ಆಗಿತ್ತು. ಅಲ್ಲಿಂದ 2, ಸೊ ಒಂದು 6 ಸ್ಕೋರ್ವರೆಗೂ ನಾನು ನೋಡಿದೆ ಮ್ಯಾಚು. ಅದಾದಮೇಲೆ ಲೈವ್ ಸ್ಕೋರ್ ಲಾಸ್ಟಿಗೆ ನೋಡುವಾಗ 7-1 ಅವ್ರದ್ದು ಸೂಪರ್ ಮ್ಯಾಚು. ನೋಡೋಣ ಬನ್ನಿ. ಇವಾಗ ನೇಲ್ಸ್ ತೆಗಿಬೇಕು. ಕೇಳಿಸಿದ್ಯಾ? ನೆಕ್ ಡೆನ್ಸ್. ಅಯ್ಯೋ ರಾಮ, ಅದಲ್ಲಿರಲಿ. ಇವಾಗ ಫಸ್ಟ್ ನೇಲ್ ತೆಗಿಬೇಕು. ಸ್ವಲ್ಪ ಚಾರ್ಜ್ ಇದನ್ನು ಹೇಳೋಣ. ವೀಡಿಯೋ ಎಡಿಟು ಮಾಡಿಲ್ಲ, ಎಲ್ಲ ಏನು ಆ ಕಡೆ ಈ ಕಡೆ ಆಯ್ತಾಯಿದೆ, ಇನ್ನು ಸೆಟ್ ಆಯ್ತಲ್ಲ. ಬನ್ನಿ. ಎಣ್ಣೆ ತಂದಿರೋ ಪೊರಿ ನೋಡಿ. ಸೊ ಇದನ್ನು ಹಾಕೊಂಡು ತಿನ್ನೋಣ ಇವಾಗ ಅಂತ. ಕಾಣಿಸಿದೆಯಾ ನನ್ನ? ಒಂದು ನಿಮಿಷ ಇದು ಹಾಕೋಬಿಡ್ತೀನಿ. ನನಗೆ ಇಷ್ಟು ಬರುತ್ತೆ ಗೊತ್ತಿಲ್ಲ. 50 ರೂಪಾಯಿಗೆ ಕೊಡು ಅಂದರೆ ಕೊಟ್ಟ. 2 ಮಿಕ್ಸು.
ಜಾಸ್ತಿಯಾಗಿ ಕೂತಿದ್ದೀನಿ. ಇಷ್ಟಂತೂ ನಾನು ತಿನ್ನಲ್ಲ. ನಮ್ಮ ರೂಮೇಟ್ ಬಂತು ಅವ್ರು ತಿನ್ನಲಿ ಅಂತ ಇಷ್ಟೊಂದು ಚಿಲ್ಕೊಬಿಟ್ರೆ ನಿಲ್ಲಿ ಹಾಕೊಂಡೆ ಸಿಗ್ತೀನಿ ಡೈರೆಕ್ಟು. ಮಿಕ್ಚರ್ ಏನಾಗಿದೆ ಅಂದರೆ ಹಿಂಗೆ ತಗೊಂಡು ತಿನ್ನಬೇಕು. ಮಿಕ್ಚರ್ ಸ್ವಲ್ಪ ಇದಾಗ್ಬಿಟ್ಟಿದೆ, ಗಾಳಿ ಸೇರ್ಕೊಬಿಟ್ಟಿದೆ. ಅಂದರೆ ನೆನ್ನೆನೇ ಹಿಂಗೆ ಇದ್ದಿದ್ದು, ತಗೊಳ್ಳೋ ಮನಸ್ಸಲ್ಲಿ ಆಯಿತಾ ತಗೋಬಿಟ್ಟೆ. ಅದು ಬೇರೆ 2-3 ಸಲ ಟೇಸ್ಟ್ ಮಾಡಿದ್ನ, ಇನ್ನೇನು ಅನ್ಕೋತಾನೋ ಅಂತ ತಗೋಬಿಟ್ಟೆ. ತಿನ್ಬೋದು ಇನ್ನಂಗೆ. ಕಾಫಿ ಇದ್ರೆ ಇನ್ನೂ ಚೆನ್ನಾಗಿರೋದು. ಇವತ್ತು ನೋಡಿ ಇಲ್ಲೇ ಕೂತಲ್ಲೇ ಆಗ್ಬಿಟ್ಟಿದ್ದೀನಿ, ಏನೂ ಮಾಡಲಿಲ್ಲ. ಸೊ ಏನು ಹೇಳಿ 4:45 ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಇನ್ನು ನೋಡಿ ಅದು ತಿಂತಾನೆ ಕೂತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ರೀಲ್ಸ್ ಎಡಿಟ್ ಆಯಿತು, ವೀಡಿಯೋ ಎಡಿಟ್ ಆಯಿತು. ಇನ್ನು ನೋಡೋಣ, ಇನ್ನೂ ನೈಟೇ ಸಿಗೋದು. ನೈಟ್ ಬಂದು ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ಹೊರಗಡೆ ಯಾಕೆ ಹೋಗ್ತೀನಿ, ಹೋಗೋದಂತ ಡೌಟೆ. ಇನ್ನೇನು ಬ್ಲಾಗ್ ಎಂಡ್ ಮಾಡಿಬಿಡ್ಬೋದು, ನಿಮಗೆ ಗೊತ್ತಾಗುತ್ತೆ. ಎಂಡ್ ಮಾಡಿದ್ರೆ ಅಂದರೆ ಇವಾಗ ಎಂಡ್ ಅಂತಂದರೆ ನಾನು ಕಂಪ್ಲೀಟ್ ಎಂಡ್ ಮಾಡೋಕ್ಕೆ ಹೋಗಲ್ಲ. ಇಲ್ಲ, ನಾನು ಇವತ್ತು ಇವಾಗ ಇಲ್ಲಿಗೆ ಸ್ಟಾಪ್ ಆಗಿದ್ದರೆ ನಿಮಗೆ ಹೋಗ್ಬಿಟ್ಟು ಬರ್ತೀಯಾ ಟಾಟಾ ಅದು ಕೇಳಿಸುತ್ತೆ. ಇಲ್ಲ ಅಂದರೆ ನಾನು ಮತ್ತೆ ಸಿಗ್ತೀನಿ, ನಾನು ಕಂಟಿನ್ಯೂ ಮಾಡಿದ್ರೆ ಅಷ್ಟೇ. ಇವತ್ತು ಇಡೀ ಕಂಪ್ಲೀಟ್ ರೂಮಲ್ಲೇ, ಏನು ಮಾಡಲ್ಲ ನಾನು. ಇನ್ನೇನಿದೆ, ಒಂದು 1/4 ಗಂಟೆ ಅರ್ಧ ಗಂಟೆ ಟೈಮ್ ಇದೆ. ಏನು ಮಾಡೋದು ಹೊರಗಡೆ ಹೋಗಿ, ಬಿಸಿಲು ಬೇರೆ. ಏನಿಲ್ಲ, ಇವಾಗಂತೂ ಹೊರಗಡೆ ಹೋಗೋದಿಲ್ಲ. ಸ್ವಲ್ಪ ರೆಸ್ಟ್ ಮಾಡೋಣ. ನಾನಂತೂ ಯೂಟ್ಯೂಬಲ್ಲ ಎಲ್ಲೂ ನಾನು ವೀಡಿಯೋನೇ ನೋಡ್ತಾ ಇಲ್ಲ ಗುರು ಯಾರ್ದು. ತುಂಬ ದಿನ ಆಗ್ಬಿಡ್ತು, ತುಂಬ ಅಂದರೆ 2 ತಿಂಗಳ ಹತ್ರ ಆಗಿರ್ಬೋದು. ನಾನು ಡೈಲಿ ಕಂಟಿನ್ಯೂಸ್ ಹೋಗಿ ನೋಡ್ತಿದ್ದವ್ರನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ, ಯಾರನ್ನೂ ನೋಡ್ತಾ ಇಲ್ಲ. ಏನು ಆ್ಯಕ್ಚುಲಿ ಒಳ್ಳೆಯದೇ ಬಿಡಿ, ಅದು ಏನೋ ಒಂದು ಆಗ್ತಾಯಿದೆ ಅಂತ ಹೇಳೋಣ. ಇನ್ನೇನು ಮಾಡೋದು, ತಿನ್ನೋಣ. ಇದೆಯೇ ಯಾವುದೊಂದು ಗಾಳಿ ಸೇರ್ಕೊಂಡ್ಬಿಟ್ಟಿದೆ, ಅದೇ ಚೆನ್ನಾಗಿರುತ್ತೆ. ಗೋಪ್ರೋ ನಾನು ಇದು ನೋಡ್ಬಿಟ್ಟು ಗೋಪ್ರೋ ಇಲ್ಲಿ ಅಂತ ಇಲ್ಲಿ ನೋಡಿದ್ರೆ ಇದು ಕೈಯಲ್ಲಿ ಇಟ್ಕೊಂಡು ಬೇಸ್ ವ್ಲಾಗ್ ಬರೋದಲ್ಲ. ಸೊ ಬನ್ನಿ, ನಿಮಗೆ ಅಪ್ಡೇಟ್ ಗೊತ್ತಾಗ್ಬೋದು ಇಲ್ಲಿಗೆ ಎಂಡಾಗಿರತ್ತಾ ಇಲ್ಲ ಕಂಟಿನ್ಯೂ ಏನಾದರೂ ಮಾಡ್ತೀನ. ಟರ್ಫ್ಗೆ ಹೋಗ್ತೀನಿ ಇವತ್ತು ಅಷ್ಟೇ. ಟರ್ಫ್ಗೆ ಹೋಗ್ತೀನಿ 99% ಟರ್ಫ್ ಹೋಗ್ತೀನಿ. ಟರ್ಫ್ಗೆ ಹೋಗಲಿ, ಮ್ಯಾಚ್ ಐತಲ್ಲ, ಫೋನ್ ತಗೊಂಡು ಹೋಗ್ತೀನಿ ಮ್ಯಾಚು ನೋಡೋದು. ಮ್ಯಾಚ್ ನೋಡಲಿಲ್ಲ ಅಂದರೆ ಅದೇ ಬೆಸ್ಟು, ಮ್ಯಾಚ್ ನೋಡೋದು. ಇಲ್ಲಾಂದರೆ ಅವ್ರು ಬರಲಿಲ್ಲ ಅಂದರೆ ಅಲ್ಲಿ ಮ್ಯಾಚ್ ನೋಡ್ಕೊಂಡು ಬರ್ಬೋದು. ಇಲ್ಲ ಸಿಕ್ಕಿದ್ರೆ ಯಾರ ಜೊತೆ ಆದರೂ ಆಟ ಆಡ್ಬಿಟ್ಟು ಬರ್ಬೋದು ಅಷ್ಟೇ. ಸೊ ಬನ್ನಿ, ಸೀದಾ ನೈಟ್ ಸಿಗ್ತೀನಿ. ಇಲ್ಲ ಬ್ಲಾಗ್ ಇಲ್ಲಿಗೆ ಎಂಡ್ ಆಗಿರುತ್ತೆ. ಒನ್ ಮೋಡಿ ಅಥವಾ ಏನು ಹೇಳ್ಬೋದು, ಇಂಗ್ಲೀಷ್ ಅಷ್ಟು ಬರಲ್ಲ ಬಿಡಿ. ಸೊ ನಾನು ರಾತ್ರಿ ಬಂದಿದ್ದೀನಿ ಅಂದರೆ ಎಲ್ಲಿಗೆ ಬಂದಿರ್ತೀನಿ ನಿಮಗೂ ಗೊತ್ತಿರತ್ತೆ. ಆ್ಯಸ್ ಯೂಶ್ವಲ್ ಆ್ಯಂಡ್ ಮೈ ಡೈಲಿ ರೋಟೀನ್ ಆಗಿಬಿಟ್ಟಿರುತ್ತೆ. ಸ್ಪೆಷಲಿ ಗಾಡಿ ಸಿಕ್ಕಿದ ಮೇಲೆ ಟರ್ಫಿಗೆ ಬರೋದು. ನೋಡಿ, ನೀವು ಒಂದ್ಸಲ ಟರ್ಫ್ ನೋಡ್ಕೊಬಿಡಿ. ಇವಾಗ ಬಂದು ನೋಡಿದ್ರೆ ಇಲ್ಲಿ ಫುಟ್ಬಾಲ್ ಏನೋ ಆಡ್ತಾವ್ರೆ ಆಯಿತಾ. ಆದರೆ ತುಂಬ ಜನರು ಇದ್ದಾರೆ ಗುರು. ಅವರು ಇವಾಗ 11 ಗಂಟೆ ಬೇರೆ ಆಗಬೇಕಾಗ್ತಾಯಿದೆ. ಸೊ ಇವಾಗ ಅವ್ರು ಕ್ಯಾನ್ಸಲ್ ಅಂದರೆ ನಿಲ್ಸೋಕ್ಕಾದ್ರೆ 2 ನಿಮಿಷ ಇದೆ ಅಷ್ಟೇ. ಅದಕ್ಕೆ ನಾನು ಇಲ್ಲೇ ನಿಂತ್ಬಿಟ್ಟಿದ್ದೀನಿ. ನಾನು ಇಲ್ಲಿ ಬಂದು ಏನೋ ಯೋಚನೆ ಮಾಡಿದೆ ಅಂದರೆ ಸ್ಪೇನ್ ಮ್ಯಾಚ್ ಇದೆ, ಅದು ನೋಡ್ಕೊಂಡು ಕೂರೋಣ ಅಟ್ಲೀಸ್ಟ್, ಇಲ್ಲಿ ಸುಮ್ಮನೆ ಆದರು ಅಂತ ಅಂದ್ಕೊಂಡೆ. ನೋಡಿದ್ರೆ ಮೊಬೈಲಲ್ಲಿ ರೀಚಾರ್ಜ್ ಇಲ್ಲ, ಅದೇ ಮರ್ತೋಗ್ಬಿಟ್ಟಿದ್ದೀನಿ. ಸ್ಪೇನು ಮ್ಯಾಚ್ ನೋಡೋಕ್ಕಾಗಲಿಲ್ಲವಲ್ಲ ಗುರು ಇವತ್ತು. ಆ ಕಡೆಲ್ಲ ಈ ಕಡೆಲ್ಲ ಆಗಿಬಿಟ್ಟೆ. ನೋಡೋಣ ಏನು ಕತೆ ಅಂತ. ಅವರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇವಾಗ ಕೌಂಟ್ ಮಾಡ್ತೀನಿ. ಮೇಲೆ ಸಿಕ್ಕಿದ್ರೆ ಒಂದು 10 ನಿಮಿಷ ಆದರೂ ಅವ್ರ ಜೊತೆ ಆಡೋದು, ಇನ್ನೇನು ಮಾಡೋದು. ಇಲ್ಲ ಅಂದರೆ ಇನ್ನೂ ಹೊಸ ಪ್ಲೇಯರು ಯಾವಾಗ ಬರ್ತಾರೋ ಅವ್ರಿಗೆ ಕಾಯ್ತಾ ಕೂರೋಕ್ಕಾಗತ್ತಾ. ಆಯ್ತು 11 ಗಂಟೆ. ಸೊ ಇದೇ ಲಾಸ್ಟ್ ಸೆಷನ್ ಇರುತ್ತೆ. ಅಂದರೆ
ಲಾಸ್ಟ್ ಮ್ಯಾಚ್ ಇದ್ರೂ ಇರ್ಬೋದು. ನಿಮಗೆ ಬೆಳಿಗ್ಗೆ ಎದ್ದು ಹೇಳಿದ್ನಲ್ಲ. ಏನು ಮಾಡೋದು. ಸೈಲೆಂಟ್ ಆಗಿಬಿಡ್ತಾವಳು ಹೋಗು. ಅಪ್ಡೇಟ್ ಲಾಸ್ಟಿಗೆ ಹೇಳ್ತೀನಿ ಗುರು, ಆಡದ್ನ ಇಲ್ವಾ ಏನಾಯ್ತದೆಲ್ಲ ಒಟ್ಟಿಗೆ ಹೇಳ್ತೀನಿ. ಎಲ್ಲಿ ಡೈಲಿ ಬರೋದೇ ಆಯಿತು, ಆಡೋಕ್ಕಂತ ಚಾನ್ಸ್ ಸಿಗ್ತಾಯಿಲ್ಲ. ಸಿ ಯು. ಸೊ ಫೈನಲಿ ನಿಮಗೆ ಅಪ್ಡೇಟ್ ಕೊಡೋ ಟೈಮ್ ಬಂತು. ಏನಂದರೆ ಅವರೇ ಇನ್ನೆಷ್ಟು, ನಾನು ಬಂದಲ್ಲಿಂದ 40 ನಿಮಿಷ ಅವರೇ ಆಡ್ತಾಯಿದ್ದಾರೆ. ನಾವು ಇದು 10 ಗಂಟೆಯಿಂದ 11 ಗಂಟೆ ಆಡ್ಕೋತಾರೆ, 11ರಿಂದ 12 ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಬಂದಂಗೆ ಯಾರಾದರೂ ಆಡ್ತಾಯಿದ್ದಾರಾ ಹೋಗಿ ಕೇಳ್ಬಿಟ್ಟು ಸೇರ್ಕೊಬಿಡ್ಬೇಕಷ್ಟೆ. ಸುಮ್ಮನೆ ಇವಾಗ ಇಲ್ಲೇ ನಿಂತ್ಕೊಂಡು ಅವರು ಇವಾಗ ಹೋಗ್ಬೋದು ಅಂದ್ಕೊಂಡ್ರೆ ನೋಡ್ತಾ 40 ನಿಮಿಷ ಆಯಿತು, ಇನ್ನೂ ಆಡ್ತಾನೆ ಇದ್ದಾರೆ. ಏನು ಮಾಡೋದು. ಅಲ್ಲವೇ ಒಬ್ಬ ಹೊರಗಡೆ ಹೋದ, ನನಗೂ ಆರಾಮಾಗಿ ಸೇರ್ಕೋಬೋದಿತ್ತು. ಬೋರಿಂಗ್ ಬಂದು ವೇಸ್ಟ್ ಆಗ್ತಾಯಿದೆ. ಏನು ಮಾಡೋದು ನೋಡೋಣ. ನಾಳೆ ಏನಿದ್ರು ಒಂದು ಪರ್ಮನೆಂಟ್ ಮ್ಯಾಚ್ ಆಡೋಂಥವ್ರು ಬರುತ್ತಾರೆ ಅನ್ನೋ ಧೈರ್ಯದಲ್ಲಿ ಸಂಜೆ ಬರ್ತೀನಿ. ಅಂದರೆ ಅವರು ನಾರ್ಮಲಿ ಟ್ಯೂಸ್ಡೇ ಆಡ್ತಾರೆ. ಅವ್ರ ಜೊತೆ ಆಡಿದ್ರೆ ತುಂಬ ಟೈಮ್ ಆಯಿತು. ನೋಡೋಣ ಈ ಸಲ ಬಂದು ಹೆಂಗಾಗುತ್ತೆ ಅಂತ. ಅಂದರೆ ಬೂಟ್ ಇದ್ದರೆ ಚೆನ್ನಾಗಿರುತ್ತೆ ಅವ್ರ ಜೊತೆ ಆಡೋಕ್ಕೆ. ಎಲ್ಲರೂ ಬೂಟಾಗಿ ಬರ್ತಾರೆ. ನನ್ನ ಹತ್ರ ಬೂಟ್ ಇಲ್ಲ, ಹಂಗೆ ಇಲ್ಲಿ ತಗೊಳ್ಳೋದಕ್ಕೂ ಇದಾಗ್ತಾಯಿಲ್ಲ. ಯಾಕಂದರೆ ಒಂದು ಸಲ ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ತಗೊಳ್ಳೋಣ ಅನಿಸ್ಬಿಡುತ್ತೆ ನನಗೆ. ಅಲ್ಲಿ ಕಮ್ಮಿಗೆ ಸಿಗುತ್ತೆ ಸೇಮ್ ಬೂಟು. ಇಲ್ಲಿ ಇವಾಗ 700 ರೂಪಾಯಿ ಕೊಡಬೇಕು. ಅದೇನು ಹಾಕೊಂಡು ಮಣ್ಣು ಮಾಡೋಕ್ಕಿರೋದೇ ತಾನೆ. ಅದಕ್ಕೆ ಅನ್ಕೋತಾ ಇದ್ದೀನಿ ಅಷ್ಟೇ. ನೋಡೋಣ ನಾಳೆ ಬರೋದು. ಇವಾಗ ನನಗೆ ಅಪ್ಡೇಟು ಎಲ್ಲ ನಿಮಗೆ ತಿಳಿಸ್ತೀನಿ ಗೈಸ್. ಇವಾಗ ನಿಮ್ಗೆ ಈ ಅಪ್ಡೇಟು ತಿಳಿಸಿದ್ನಲ್ಲ ಹಂಗೆ. ಸೊ ಇವಾಗ ರೂಮ್ಗೆ ಹೋಗೋದು ಮಲ್ಕೊಬಿಡೋದಷ್ಟೇ. ಬೆಳಿಗ್ಗೆದು ಯಾವುದಾದ್ರೂ ಒಂದು FIFA ಮ್ಯಾಚ್ ಇರುತ್ತೆ 6:30, ಅದು ನೋಡ್ಬಿಡ್ತೀನಿ. ಇನ್ನೇನು ಮಾಡೋದು. ಸೊ ನಾನು ಇವಾಗ ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಬೇಸರದಲ್ಲಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.